ಎಲ್ರಿಗೂ ನಮಸ್ಕಾರ. ಪ್ರೇಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ. ಖಂಡಿತವಾಗ್ಲೂ ಕೂಡ ಮುಂದಿನ ತಿಂಗಳು ಡಿಸೆಂಬರಲ್ಲಿ ಬರ್ತಕ್ಕಂತಹ TET ಪರೀಕ್ಷೆಗೆ ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ. ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ. ಶೈಶವಾವಸ್ಥೆಯಲ್ಲಿನ ಬೆಳವಣಿಗೆಯ ಯಾವ ನಿರ್ಣಾಯಕ ಕ್ಷೇತ್ರವು ಭವಿಷ್ಯದ ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಶೈಶವಾವಸ್ಥೆ ಅಂತ ಹೇಳಿದ್ರೆ ಇನ್ಫ್ಯಾನ್ಸಿ ಸ್ಟೇಜ್. ಸೊ ಇಲ್ಲಿ ಭವಿಷ್ಯದ ಸಾಮಾಜಿಕ ಮತ್ತು ಭಾವನಾತ್ಮಕ ಸೋಷಿಯಲ್ ಆ್ಯಂಡ್ ಎಮೋಷನಲ್ ಬೆಳವಣಿಗೆಯ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ ಅಂತ ಕೇಳಿದ್ದಾರೆ. ಯಾವ ಒಂದು ನಿರ್ಣಾಯಕ ಕ್ಷೇತ್ರ ಅಂತ. ಸೊ ಇದಕ್ಕೆ ಆಪ್ಷನ್ಸ್ನ ನಾವು ಈ ರೀತಿಯಾಗಿ ನೋಡ್ಬೋದು. ಸರಿಯಾಗಿರುವಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ನೋಡಿ. ಇಲ್ಲಿ ಪ್ರಾಥಮಿಕ ಆರೈಕೆದಾರರೊಂದಿಗೆ ಅನ್ಯೋನ್ಯತೆಯ ರಚನೆ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಶೈಶವಾವಸ್ಥೆಯಲ್ಲಿನ ಅನ್ಯೋನ್ಯತೆಯ ರಚನೆ ಏನಿದೆ ಅಲ್ಲ, ಪ್ರಾಥಮಿಕ ಆರೈಕೆದಾರರ ಜೊತೆಗೆ ಭದ್ರವಾಗಿರ್ತಕ್ಕಂತಹ ಒಂದು ಭದ್ರವಾದ ಅಥವಾ ಅಭದ್ರವಾದ ಒಂದು ಸಂಬಂಧವನ್ನು ಸ್ಥಾಪಿಸುತ್ತೆ. ಸೊ ಈ ಒಂದು ಸಂಬಂಧ ಏನಿದೆ ಭವಿಷ್ಯದ ಸಾಮಾಜಿಕ ಸಂಬಂಧಗಳು, ಭಾವನಾತ್ಮಕ ನಿಯಂತ್ರಣ ಮತ್ತು ಆತ್ಮಗೌರವಕ್ಕೆ ಅಡಿಪಾಯವನ್ನು ಹಾಕುವಂಥದ್ದು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 2 ಅಟ್ಯಾಚ್ಮೆಂಟ್ ಫಾರ್ಮೇಷನ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಒಬ್ಬ ಶಿಕ್ಷಕರು 2ನೇ ತರಗತಿಯ ಮಕ್ಕಳಿಗೆ ಸಣ್ಣ ಕಾರ್ಯಗಳನ್ನು ಪೂರ್ಣಗೊಳಿಸಲು ಅವಕಾಶ ನೀಡುವುದರ ಮೂಲಕ ಎರಿಕ್ಸನ್ ರವರ ಯಾವ ಮನೋಸಾಮಾಜಿಕ ಹಂತಕ್ಕೆ ಬೆಂಬಲ ನೀಡುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ಸ್ ನಾವು ಈ ರೀತಿ ನೋಡ್ತಾ ಹೋಗ್ಬೋದು. ಉದ್ಯಮಶೀಲತೆ ವರ್ಸಸ್ ಕೀಳರಿಮೆ, ಸ್ವಾಯತ್ತತೆ ವರ್ಸಸ್ ನಾಚಿಕೆ ಮತ್ತು ಅನುಮಾನ. ಆಪ್ಷನ್ 3 ಪ್ರಾರಂಭಿಕತೆ ಮತ್ತು ಅಪರಾಧ ಪ್ರಜ್ಞೆ. ಆಪ್ಷನ್ 4 ವಿಶ್ವಾಸ ಮತ್ತು ಅಪನಂಬಿಕೆ ಅಂತ ಇದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ಅಲ್ಲಿ ಸರಿಯಾದ ಒಂದು ಆನ್ಸರ್ ಬಂದು ಆಪ್ಷನ್ 3 ಪ್ರಾರಂಭಿಕತೆ ವರ್ಸಸ್ ಅಪರಾಧ ಪ್ರಜ್ಞೆ ಅಂತ. ಸೊ 2ನೇ ತರಗತಿ ಮಕ್ಕಳು ಪ್ರಾರಂಭದ ವಯಸ್ಸಿನಲ್ಲಿ ಅಂದರೆ ಅರ್ಲಿ ಚೈಲ್ಡ್ಹುಡ್ ಅಲ್ಲಿ ಇರ್ತಾರೆ. ಇದು ಎರಿಕ್ಸನ್ ರವರ ಒಂದು ಪ್ರಾರಂಭಿಕತೆ ವರ್ಸಸ್ ಅಪರಾಧ ಪ್ರಜ್ಞೆ ಹಂತಕ್ಕೆ ಅನುರೂಪವಾಗಿರುವಂಥದ್ದು, ಅಂದರೆ 3 ರಿಂದ 5 ವರ್ಷಗಳ ಒಂದು ಅವಧಿಯಲ್ಲಿ. ಸೊ ಅವರಿಗೆ ಯಾವುದೇ ಒಂದು ಟಾಸ್ಕ್ ಅಥವಾ ಕಾರ್ಯಗಳನ್ನು ಪೂರ್ಣಗೊಳಿಸೋದಕ್ಕೆ ಅವಕಾಶ ನೀಡೋದ್ರಿಂದ ಅವರು ಉದ್ದೇಶ ಮತ್ತು ಪ್ರಾರಂಭಿಕತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 3 ಪ್ರಾರಂಭಿಕತೆ ಮತ್ತು ಅಪರಾಧ ಪ್ರಜ್ಞೆ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಒಂದು ಕೌಶಲ್ಯದ ಕಲಿಕೆಗೆ ಮೊದಲು ಆಂತರಿಕ ಪ್ರಬುದ್ಧತೆ ಮುಖ್ಯ ಎಂದು ಹೇಳುವ ಅಭಿವೃದ್ಧಿ ಸಿದ್ಧಾಂತ ಯಾವುದು ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆ ಇನ್ನೊಂದ್ಸಲ, ಒಂದು ಕೌಶಲ್ಯದ ಕಲಿಕೆಗೆ ಮೊದಲು ಆಂತರಿಕ ಪ್ರಬುದ್ಧತೆ ಮುಖ್ಯ ಅಂತ ಹೇಳ್ತಕ್ಕಂತಹ ಒಂದು ಅಭಿವೃದ್ಧಿ ಸಿದ್ಧಾಂತ ಯಾವುದು ಅನ್ನೋದು. ಸೊ ಇಲ್ಲಿ ಈ ಪ್ರಶ್ನೆಗೆ ಆಯ್ಕೆ 3 ಪಿಯಾಜೆ ಅವರ ಅರಿವಿನ ಸಿದ್ಧಾಂತ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ಪಿಯಾಜೆ ಅವರ ಒಂದು ಅರಿವಿನ ಸಿದ್ಧಾಂತ ಏನಿದೆ ಅಲ್ಲ, ನಿರ್ಮಾಣಾತ್ಮಕವಾಗಿದ್ದರೂ ಕೂಡ ಇದು ಅರಿವಿನ ಬೆಳವಣಿಗೆ, ಆಂತರಿಕ ಪಕ್ವತೆ ಮತ್ತು ಹಂತಗಳ ಒಂದು ನೈಸರ್ಗಿಕ ಅನುಕ್ರಮವನ್ನು ಅವಲಂಬಿಸಿದೆ ಅಂತ ಹೇಳಿ ಒತ್ತಿ ಹೇಳುತ್ತೆ. ಸೊ ಪಿಯಾಜೆ ಅವರ ಪ್ರಕಾರ ಮಗುವು ಅರಿವಿನ ಸಿದ್ಧತೆಯನ್ನು ಹೊಂದಿರುವವರೆಗೂ ಕೂಡ ಕಲಿಕೆಯು ಪರಿಣಾಮಕಾರಿ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 3 ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಮಧ್ಯಮ ಬಾಲ್ಯಾವಸ್ಥೆಯಲ್ಲಿನ ಒಬ್ಬ ವಿದ್ಯಾರ್ಥಿ ಗಣಿತದ ಸಮಸ್ಯೆಗಳನ್ನು ಪರಿಹರಿಸಲು ತರ್ಕವನ್ನು ಬಳಸಲು ಪ್ರಾರಂಭಿಸ್ತಾನೆ, ಆದರೆ ಅಮೂರ್ತ ಪರಿಕಲ್ಪನೆಗಳೊಂದಿಗೆ ಹೋರಾಡುತ್ತಾನೆ. ಅವನು ಯಾವ ಅರಿವಿನ ಹಂತದಲ್ಲಿದ್ದಾನೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಇಲ್ಲಿ ಸಂವೇದನಾ ಚಾಲಕ ಹಂತ ಅಥವಾ ಸಂವೇದನಾಗತಿಯ ಹಂತ ಅಂತಲೂ ಹೇಳ್ತಾರೆ, ಔಪಚಾರಿಕ ಕಾರ್ಯಾಚರಣೆಯ ಹಂತ, ಮೂರ್ತ ಕಾರ್ಯಾಚರಣೆಯ ಹಂತ, ಪೂರ್ವ ಕಾರ್ಯಾಚರಣೆಯ ಹಂತ ಅಂತ ಆಪ್ಷನ್ಸ್. ಸೊ ಈ ಒಂದು ಆಪ್ಷನ್ಸ್ಗಳಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಹಾಗಾದರೆ ಆಪ್ಷನ್ 3 ಮೂರ್ತ ಕಾರ್ಯಾಚರಣೆಯ ಹಂತ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಮಧ್ಯಮ ಬಾಲ್ಯಾವಸ್ಥೆಯಲ್ಲಿನ ಈ ವಿದ್ಯಾರ್ಥಿ ಏನಿದೆ ಮೂರ್ತ ವಸ್ತುಗಳಿಗೆ ತರ್ಕವನ್ನು ಅನ್ವಯಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ, ಆದರೆ ಅಮೂರ್ತ ಪರಿಕಲ್ಪನೆಗಳ ಜೊತೆಗೆ ಹೋರಾಡ್ತಾ ಇರ್ತಾನೆ. ಇದು ಪಿಯಾಜೆಯವರ ಮೂರ್ತ ಕಾರ್ಯಾಚರಣೆಯ ಹಂತದ ಒಂದು ವಿಶಿಷ್ಟ ಲಕ್ಷಣ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ 3 ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಅಭಿವೃದ್ಧಿಯ ಮೇಲೆ ಪರಿಸರದ ಪ್ರಭಾವವನ್ನು ವಿವರಿಸುವಾಗ ಪೌಷ್ಟಿಕಾಂಶ ಮತ್ತು ರೋಗಗಳು ಯಾವ ಪ್ರಭಾವಕ್ಕೆ ಸೇರಿವೆ? ಸೊ ಪ್ರಶ್ನೆ ನೋಡಿ, ಅಭಿವೃದ್ಧಿಯ ಮೇಲೆ ಪರಿಸರದ ಪ್ರಭಾವವನ್ನು ಎನ್ವಿರಾನ್ಮೆಂಟಲ್ ಇನ್ಫ್ಲೂಯೆನ್ಸ್ ಸೊ ವಿವರಿಸಬೇಕಾದ್ರೆ ನ್ಯೂಟ್ರಿಷನ್ ಮತ್ತು ಇಲ್ನೆಸ್, ಪೌಷ್ಟಿಕಾಂಶ ಮತ್ತು ರೋಗಗಳು ಯಾವ ಪ್ರಭಾವಕ್ಕೆ ಸೇರಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ಗಳು ಅಮೂರ್ತ ಪ್ರಭಾವ, ಸಾಮಾಜೀಕರಣದ ಪ್ರಭಾವ, ಜೈವಿಕ ಮತ್ತು ದೈಹಿಕ ಪ್ರಭಾವ, ಕೇವಲ ಆನುವಂಶಿಕ ಪ್ರಭಾವ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 3
ಬಯೋಲಾಜಿಕಲ್ ಆ್ಯಂಡ್ ಫಿಸಿಕಲ್ ಇನ್ಫ್ಲೂಯೆನ್ಸ್ ಅಂತ, ಜೈವಿಕ ಮತ್ತು ದೈಹಿಕ ಪ್ರಭಾವ ಅಂತ ಹೇಳ್ಬಿಟ್ಟು ಆನ್ಸರ್ ಆಗುತ್ತೆ. ಪೌಷ್ಟಿಕಾಂಶ ಮತ್ತು ರೋಗಗಳು ಮಗುವಿನ ಒಂದು ದೈಹಿಕ ಬೆಳವಣಿಗೆ ಮತ್ತು ಮೆದುಳಿನ ಒಂದು ಕಾರ್ಯದ ಮೇಲೆ ಡೈರೆಕ್ಟಾಗಿ ಪರಿಣಾಮ ಬೀರ್ತಕ್ಕಂತಹ ಒಂದು ಪರಿಸರದ ಜೈವಿಕ ಮತ್ತು ದೈಹಿಕ ಅಂಶಗಳಾಗಿರುವಂಥದ್ದು. ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 3 ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆ, ಒಂದು ಶಾಲೆಯು ಮಕ್ಕಳು ತಮ್ಮ ಕೈಗಳಿಂದ ಆಹಾರವನ್ನು ತಿನ್ನಲು ಅನುಮತಿಸುತ್ತದೆ ಮತ್ತು ಬೆಂಬಲಿಸುತ್ತದೆ. ಇದು ಮಗುವಿನ ಯಾವ ಕೌಶಲ್ಯಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಅಮೂರ್ತ ಚಿಂತನೆ, ಬೃಹತ್ ಮೋಟಾರ್ ಕೌಶಲ್ಯಗಳು, ಸೂಕ್ಷ್ಮ ಮೋಟಾರ್ ಕೌಶಲ್ಯಗಳು ಮತ್ತು ಕೈಕಣ್ಣಿನ ಸಮನ್ವಯ, ಸಂರಕ್ಷಣೆ ಅಂತ ಇದೆ, ಕನ್ಸರ್ವೇಷನ್. ಸೊ ಇಲ್ಲಿ ಸರಿಯಾಗಿರುವಂತಹ ಒಂದು ಉತ್ತರ ಏನಪ್ಪ ಅಂತ ಹೇಳಿದರೆ ಆಯ್ಕೆ 3 ನೋಡಿ. ಇಲ್ಲಿ ಸೂಕ್ಷ್ಮ ಮೋಟಾರ್ ಕೌಶಲ್ಯ ಮತ್ತು ಕಣ್ಣಿನ ಸಮನ್ವಯ, ಹ್ಯಾಂಡ್ ಐ ಕೋಆರ್ಡಿನೇಷನ್ ಅಂತ. ಸೊ ಕೈಗಳಿಂದ ಆಹಾರವನ್ನು ತಿನ್ನೋದು ಸಣ್ಣ ಸ್ನಾಯುಗಳ ಒಂದು ಸೂಕ್ಷ್ಮ ಚಲನೆಗಳನ್ನ ಒಳಗೊಂಡಿರುತ್ತೆ. ಮತ್ತು ಯಾವುದೇ ಒಂದು ಆಹಾರವನ್ನು ನಾವು ಬಾಯಿಗೆ ತಲುಪಿಸೋದಕ್ಕೆ ಕೈ ಮತ್ತು ಕಣ್ಣಿನ ಒಂದು ಸಮನ್ವಯದ ಅಗತ್ಯ ಇರುತ್ತೆ ಅಲ್ವಾ, ಹ್ಯಾಂಡ್ ಐ ಕೋಆರ್ಡಿನೇಷನ್. ಸೊ ಇದೆರಡೂ ಕೂಡ ಏನು ಸೂಕ್ಷ್ಮ ಮೋಟಾರ್ ಕೌಶಲ್ಯಗಳ ಬೆಳವಣಿಗೆಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಮುಖ್ಯವಾಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, 15 ವರ್ಷದ ಯುವಕನು ತನ್ನ ಕುಟುಂಬದ ಮತ್ತು ಸಮಾಜದ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ತನ್ನದೇ ಆದ ಆಸಕ್ತಿಗಳು ಮತ್ತು ಮೌಲ್ಯಗಳ ಆಧಾರದ ಮೇಲೆ ವೃತ್ತಿ ಜೀವನದ ಮಾರ್ಗವನ್ನು ಆರಿಸುತ್ತಾನೆ. ಎರಿಕ್ಸನ್ ರವರ ಪ್ರಕಾರ ಅವನು ಯಾವ ಹಂತವನ್ನು ಯಶಸ್ವಿಯಾಗಿ ದಾಟುತ್ತಿದ್ದಾನೆ ಅಂತ ಪ್ರಶ್ನೆ. ಸೊ ಇಲ್ಲಿ ಉದ್ಯಮಶೀಲತೆ ವರ್ಸಸ್ ಕೀಳರಿಮೆ, ಗುರುತು ವರ್ಸಸ್ ಪಾತ್ರದ ಗೊಂದಲ, ಅನ್ಯೋನ್ಯತೆ ವರ್ಸಸ್ ಪ್ರತ್ಯೇಕತೆ, ಪ್ರಾರಂಭಿಕತೆ ವರ್ಸಸ್ ಅಪರಾಧ ಪ್ರಜ್ಞೆ ಅಂತ ಇದೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ 2 ನೋಡಿ, ಗುರುತು ವರ್ಸಸ್ ಪಾತ್ರದ ಗೊಂದಲ ಅನ್ನೋದು ಆನ್ಸರ್ ಆಗುತ್ತೆ. ಸೊ 15 ವರ್ಷದ ಯುವಕ ವಯೋವೃದ್ಧಾವಸ್ಥೆಯಲ್ಲಿನ ಗುರುತು ವರ್ಸಸ್ ಪಾತ್ರದ ಗೊಂದಲದ ಒಂದು ಹಂತದಲ್ಲಿ ಇರ್ತಾರೆ. ಸೊ ಈ ಒಂದು ಹಂತವನ್ನು ಯಶಸ್ವಿಯಾಗಿ ದಾಟೋದು ಅಂತ ಹೇಳಿದ್ರೆ ಕುಟುಂಬ ಮತ್ತು ಸಮಾಜದ ನಿರೀಕ್ಷೆಗಳಿಂದ ಭಿನ್ನವಾಗಿದ್ದರೂ ಕೂಡ ತನ್ನದೇ ಆದಂತಹ ಒಂದು ಐಡೆಂಟಿಟಿಯನ್ನು ಸ್ಥಾಪಿಸ್ಕೊಳ್ಳೋದು. ಸೊ ಹಾಗಾಗಿ ಆಪ್ಷನ್ 2 ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ವೈಗೋಟ್ಸ್ಕಿ ಅವರ ವಲಯದಲ್ಲಿನ ಅಭಿವೃದ್ಧಿಯನ್ನು ಉತ್ತೇಜಿಸಲು ಒಬ್ಬ ಶಿಕ್ಷಕರು ಯಾವ ಕಾರ್ಯತಂತ್ರವನ್ನು ಬಳಸಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ನ ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಮೊದಲನೇ ಆಪ್ಷನ್ಸ್ ಬಂದು ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಪರಿಹರಿಸಲು ಸಾಧ್ಯವಾಗುವಂತಹ ಸಮಸ್ಯೆಗಳನ್ನು ಮಾತ್ರ ನೀಡೋದು. ಆಪ್ಷನ್ 2 ಸಹಾಯವಿಲ್ಲದೆ ಪರಿಹರಿಸಲು ಸಾಧ್ಯವಾಗದಂತಹ ಅತ್ಯಂತ ಕಷ್ಟಕರವಾದ ಕಾರ್ಯಗಳನ್ನು ಮಾತ್ರ ನೀಡೋದು. ಆಪ್ಷನ್ 3 ವಿದ್ಯಾರ್ಥಿಯು ಮಾರ್ಗದರ್ಶನದೊಂದಿಗೆ ಪರಿಹರಿಸಲು ಸಾಧ್ಯವಾಗುವಂತಹ ಕಾರ್ಯಗಳನ್ನು ನೀಡೋದು. ಆ್ಯಂಡ್ ಲಾಸ್ಟ್ ಒನ್ ಆಪ್ಷನ್ 4 ಕೇವಲ ಪಕ್ವತೆಯಿಂದ ಮಾತ್ರ ಕಲಿಯಲು ಅನುಮತಿಸುವುದು ಅಂತ. ಸೊ ಇಲ್ಲಿ ಆಪ್ಷನ್ ನಂಬರ್ 3 ನೋಡಿ, ಇಲ್ಲಿ ವಿದ್ಯಾರ್ಥಿಯು ಮಾರ್ಗದರ್ಶನದೊಂದಿಗೆ ಪರಿಹರಿಸಲು ಸಾಧ್ಯವಾಗುವಂತಹ ಕಾರ್ಯಗಳನ್ನು ನೀಡೋದು ಅನ್ನೋದು ಆನ್ಸರ್ ಆಗುತ್ತೆ. ಸೊ ವೈಗೋಟ್ಸ್ಕಿ ಅವರ ಈ ಒಂದು ZPD ಅಂತ ಹೇಳಿದರೆ ಮಗು ಇಂಡಿಪೆಂಡೆಂಟ್ ಆಗಿ ಏನು ಮಾಡಬಹುದು ಮತ್ತು ಸಹಾಯವನ್ನು ಪಡ್ಕೊಂಡು ಏನು ಮಾಡಬಹುದು ಅನ್ನೋದ್ರ ನಡುವಿನ ಒಂದು ಅಂತರ ಆಗಿರುತ್ತೆ. ಸೊ ಟೀಚರ್ಸ್, ಶಿಕ್ಷಕರ ಒಂದು ಮಾರ್ಗದರ್ಶನ ಜೊತೆಗೆ ಪರಿಹರಿಸೋದಕ್ಕೆ ಸಾಧ್ಯವಾಗ್ತಕ್ಕಂತಹ ಒಂದು ಕಾರ್ಯಗಳನ್ನು ನೀಡೋ ಮುಖಾಂತರ ಈ ಒಂದು ವಲಯವನ್ನು ಏನು ಮಾಡಬೇಕಾಗುತ್ತೆ, ಉತ್ತೇಜಿಸಬೇಕಾಗುತ್ತೆ. ಹಾಗಾಗಿ ಆಪ್ಷನ್ ನಂಬರ್ 3 ಒಂದು ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಒಂದು ಮಗುವು ಗಂಟೆಗಳನ್ನು ಕಳೆಯುವ ಮೂಲಕ ತನ್ನದೇ ಆದ ಸೂಕ್ತವಾದ ಓದುವ ಮೂಲೆಯನ್ನು ರಚಿಸುತ್ತದೆ. ಇದು ಯಾವ ಅನುವಂಶೀಯ ಪರಿಸರ ಸಂಬಂಧದ ವರ್ಗೀಕರಣಕ್ಕೆ ಸೇರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಈ ಪ್ರಶ್ನೆಗೆ ಆಯ್ಕೆಗಳನ್ನ ನಾವು ಈ ರೀತಿ ನೋಡ್ತೀವಿ: ನಿಷ್ಕ್ರಿಯ, ಸಕ್ರಿಯ ಅಥವಾ ಒಂದು ಗೂಡು ಹುಡುಕುವುದು, ಪ್ರೋತ್ಸಾಹಕ ಕ್ರಿಯೆ ಮತ್ತು ಸೆಫೆಲೋಕಾರ್ಡಲ್ ಅಂತ. ಸೊ ಇಲ್ಲಿ ಈ ಪ್ರಶ್ನೆಗೆ ಆಪ್ಷನ್ 2 ನೋಡಿ, ಸಕ್ರಿಯ ಅಥವಾ ಒಂದು ಗೂಡು ಹುಡುಕುವುದು ಅನ್ನೋದು ಆನ್ಸರ್ ಆಗುತ್ತೆ. ಸೊ ಸಕ್ರಿಯ ಕ್ರಿಯೆ ಏನಿದೆ ಅಥವಾ ಈ ಒಂದು ಗೂಡು ಹುಡುಕುವುದು ಅನ್ನೋದೇನಿದೆ, ಏನು ಹೀಗಂದರೆ ಅಂತ ಹೇಳಿದ್ರೆ ಮಗುವು ತನ್ನದೇ ಆದಂತಹ ಒಂದು ಅನುವಂಶೀಯ ಪ್ರವೃತ್ತಿಗಳಿಗೆ ಸೂಕ್ತವಾದ ಪರಿಸರವನ್ನು ಸಕ್ರಿಯವಾಗಿ ಆಯ್ಕೆ ಮಾಡುವುದು, ಪುಸ್ತಕಗಳನ್ನು ಓದೋದಕ್ಕೆ ಅಂತರ್ಗತ ಆಸಕ್ತಿ ಹೊಂದಿರತಕ್ಕಂತಹ ಒಂದು ಓದುವ ಮೂಲೆಯನ್ನು ರಚಿಸೋದು ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 2 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, 8 ವರ್ಷದ ಬಾಲಕಿಯು ಮೊದಲು ವಸ್ತುಗಳನ್ನು ಅವುಗಳ ಗಾತ್ರ ಮತ್ತು ಆಕಾರದಿಂದ ಪ್ರತ್ಯೇಕಿಸುತ್ತಾಳೆ ಮತ್ತು ನಂತರ ಅವುಗಳ ಬಣ್ಣದಿಂದ ಪ್ರತ್ಯೇಕಿಸುತ್ತಾಳೆ. ಇದು ಯಾವ ಅಭಿವೃದ್ಧಿಯ ತತ್ವವನ್ನು ಪ್ರದರ್ಶಿಸುತ್ತದೆ ಅಂತ ಪ್ರಶ್ನೆ. ಸೊ ಈ ಒಂದು ಕ್ವೆಶನ್ ತುಂಬ ಸಲ ರಿಪೀಟ್ ಆಗಿರುತ್ತೆ. ಸೊ ಈ ಒಂದು ಆನ್ಸರ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ರಾಕ್ಸಿಮಾ-ಡಿಸ್ಟಲ್, ಆಪ್ಷನ್ 2 ಬೆಳವಣಿಗೆಯು ಸ್ಥಿರ ದರದಲ್ಲಿದೆ, ಆಪ್ಷನ್ 3 ಸಾಮಾನ್ಯದಿಂದ ನಿರ್ದಿಷ್ಟಕ್ಕೆ, ಆಪ್ಷನ್ 4 ಸೆಫೆಲೋಕಾರ್ಡಲ್. ಸೊ ಆಬ್ವಿಯಸ್ಲಿ ಆಪ್ಷನ್ 3
ಸಾಮಾನ್ಯದಿಂದ ನಿರ್ದಿಷ್ಟಕ್ಕೆ, ಜನರಲ್ ಟು ಸ್ಪೆಸಿಫಿಕ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಸಾಮಾನ್ಯದಿಂದ ನಿರ್ದಿಷ್ಟಕ್ಕೆ ಈ ಒಂದು ತತ್ವ ಏನಿದೆ, ಮಗು ಫಸ್ಟ್ ದೊಡ್ಡ ಅಥವಾ ಸಾಮಾನ್ಯ ಗುಣಲಕ್ಷಣಗಳನ್ನು ಐಡೆಂಟಿಫೈ ಮಾಡೋದಕ್ಕೆ ಶುರು ಮಾಡುತ್ತೆ. ಆಮೇಲೆ ಸ್ಪೆಸಿಫಿಕ್ ಮತ್ತು ಸೂಕ್ಷ್ಮವಾದಂತಹ ಗುಣಲಕ್ಷಣಗಳನ್ನ ಪ್ರತ್ಯೇಕ ಮಾಡೋದಕ್ಕೆ ಇದು ಕಲಿತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಜನರಲ್ ಟು ಸ್ಪೆಸಿಫಿಕ್ ಅಥವಾ ಸಾಮಾನ್ಯದಿಂದ ನಿರ್ದಿಷ್ಟಕ್ಕೆ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ಒಬ್ಬ ಶಿಕ್ಷಕರು ಒಂದು ಮಗುವು ನಡಿಗೆಯನ್ನು ಕಲಿಯಲು ಪ್ರಾರಂಭಿಸುವ ಮೊದಲು ಮೆದುಳಿನಲ್ಲಿ ಮತ್ತು ಸ್ನಾಯುಗಳಲ್ಲಿ ಸೂಕ್ತ ಪಕ್ವತೆಯನ್ನು ಸಾಧಿಸಬೇಕು ಎಂದು ಒತ್ತಿ ಹೇಳುತ್ತಾರೆ. ಇದು ಅಭಿವೃದ್ಧಿಯ ಯಾವ ಸ್ವರೂಪವನ್ನು ಒತ್ತಿ ಹೇಳುತ್ತದೆ ಅಂತ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಮೊದಲನೇ ಆಯ್ಕೆ ಬಂದು ಅಭಿವೃದ್ಧಿ ಮತ್ತು ಕಲಿಕೆಯ ನಡುವಿನ ಸ್ವಾತಂತ್ರ್ಯ. ಎರಡನೇ ಆಯ್ಕೆ ಪಕ್ವತೆ ಮತ್ತು ಕಲಿಕೆಯು ಪರಸ್ಪರ ಸ್ವತಂತ್ರವಾಗಿದೆ. ಮೂರನೇ ಒಂದು ಆಯ್ಕೆ ಅಭಿವೃದ್ಧಿಯಲ್ಲಿ ಕಲಿಕೆಯು ಕೇವಲ ಆನುವಂಶಿಕತೆಯನ್ನು ಮಾತ್ರ ಅವಲಂಬಿಸಿರುತ್ತದೆ. ಹಾಗೆಯೇ ನಾಲ್ಕನೇ ಒಂದು ಆಯ್ಕೆ ಅಭಿವೃದ್ಧಿಯಲ್ಲಿ ಪಕ್ವತೆಯ ಪ್ರಾಮುಖ್ಯತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಒಂದು ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಅಭಿವೃದ್ಧಿಯಲ್ಲಿ ಪಕ್ವತೆಯ ಒಂದು ಪ್ರಾಮುಖ್ಯತೆ, ಮೆಚುರೇಷನ್ ಅಂತ. ಸೊ ನಡಿಗೆಯನ್ನು ಕಲಿಯುವ ಮೊದಲು ಅಂದರೆ ನಡೆಯೋದಕ್ಕೆ ಕಲಿಯೋದಕ್ಕಿಂತ ಮುಂಚೆ ಬ್ರೈನ್ ಮತ್ತು ಮಸಲ್ಸ್, ಮೆದುಳಿನ ಮತ್ತು ಸ್ನಾಯುಗಳ ಸೂಕ್ತ ಪಕ್ವತೆಯನ್ನು ಒತ್ತಿ ಹೇಳೋದು ಪಕ್ವತೆಯ ಒಂದು ಪ್ರಾಮುಖ್ಯತೆಯನ್ನು, ಇಂಪಾರ್ಟೆನ್ಸ್ ಆಫ್ ಮೆಚುರೇಷನ್ನ ಇದು ಎತ್ತಿ ತೋರಿಸುತ್ತೆ. ಅಂದರೆ ಬೆಳವಣಿಗೆಯಲ್ಲಿ ಕಲಿಕೆ ಪ್ರಾರಂಭವಾಗೋದಕ್ಕೆ ಜೈವಿಕ ಸಿದ್ಧಾಂತ ನಿರ್ಣಾಯಕವಾಗಿದೆ ಅಂತ. ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಆಯ್ಕೆ 4 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಒಂದು ಮಗುವು ತನ್ನ ಆಟದ ಸಮಯದಲ್ಲಿ ನಿಯಮಗಳನ್ನು ಸುಲಭವಾಗಿ ಬದಲಾಯಿಸುತ್ತದೆ ಮತ್ತು ಗೆಲ್ಲುವ ಬದಲು ಆನಂದಿಸಲು ಹೆಚ್ಚು ಒತ್ತು ನೀಡುತ್ತದೆ. ಪಿಯಾಜೆಯವರ ಪ್ರಕಾರ ನೈತಿಕ ಬೆಳವಣಿಗೆಯ ಯಾವ ಹಂತದಲ್ಲಿ ಮಗು ಇದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ ನೋಡಿ, ಬಾಹ್ಯ ನೈತಿಕತೆ, ನೈತಿಕ ಸಾಪೇಕ್ಷತೆ, ಔಪಚಾರಿಕ ಕಾರ್ಯಾಚರಣೆಯ ಹಂತ ಮತ್ತು ಪೂರ್ವ ಸಾಂಪ್ರದಾಯಿಕ ಹಂತ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 2, ನೈತಿಕ ಸಾಪೇಕ್ಷತೆ ಅಥವಾ ಸಹಕಾರದ ನೈತಿಕತೆ ಅನ್ನೋದು ಆನ್ಸರ್ ಆಗುತ್ತೆ. ಇಲ್ಲಿ ಕೆಲವೊಂದು ರೂಲ್ಸ್ಗಳನ್ನು ಸುಲಭವಾಗಿ ಬದಲಾಯಿಸೋದು ಮತ್ತು ಖುಷಿಗೆ, ಮಗುವಿನ ಒಂದು ಖುಷಿಗೆ ಒತ್ತು ನೀಡೋದು ಪಿಯಾಜೆಯವರ ಅಥವಾ ಸಹಕಾರದ ನೈತಿಕತೆ ಹಂತದ ಒಂದು ಲಕ್ಷಣ ಆಗಿರುವಂಥದ್ದು. ಸೊ ಈ ಒಂದು ಹಂತದಲ್ಲೇ ನಿಯಮಗಳನ್ನು ಪರಸ್ಪರ ಒಪ್ಪಂದಗಳೆಂದು ನೋಡಲಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಪಿಯಾಜೆಯವರ ನೈತಿಕ ಸಾಪೇಕ್ಷತೆ ಅಥವಾ ಸಹಕಾರದ ನೈತಿಕತೆ ಅಂತ ಬಂದಾಗ ಸುಮಾರು 10 ವರ್ಷಗಳು ಮತ್ತು 10 ವರ್ಷದ ಮೇಲ್ಪಟ್ಟ ಒಂದು ಹಂತ ಆಗಿರುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ 2 ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಅಂತ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆ, ಶಿಕ್ಷಕರು 4 ವರ್ಷದ ಬಾಲಕಿಯನ್ನು ಆಕೆಯ ದೈನಂದಿನ ಚಟುವಟಿಕೆಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೋತ್ಸಾಹಿಸುತ್ತಾರೆ. ಎರಿಕ್ಸನ್ ರವರ ಪ್ರಕಾರ ಇದು ಯಾವ ಬೆಳವಣಿಗೆಯ ಸಂಘರ್ಷವನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಅಂತ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ನಾವು ಆಯ್ಕೆಗಳನ್ನ ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಸೊ ಆಪ್ಷನ್ 2, ಪ್ರಾರಂಭಿಕತೆ ವರ್ಸಸ್ ಅಪರಾಧ ಪ್ರಜ್ಞೆ ಅನ್ನೋದು ಆನ್ಸರ್ ಆಗುತ್ತೆ. 4 ವರ್ಷದ ಮಗು ಪ್ರಾರಂಭದ ಬಾಲ್ಯಾವಸ್ಥೆಯಲ್ಲಿ ಇರುತ್ತೆ, ಅರ್ಲಿ ಚೈಲ್ಡ್ಹುಡ್. ಸೊ ಇದು ಎರಿಕ್ಸನ್ ರವರ ಒಂದು ಪ್ರಾರಂಭಿಕತೆ ಮತ್ತು ಅಪರಾಧ ಪ್ರಜ್ಞಾ ಹಂತಕ್ಕೆ ಅನುರೂಪ ಆಗಿರುವಂಥದ್ದು. ಸೊ ಯಾವುದೇ ಒಂದು ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಪ್ರೋತ್ಸಾಹಿಸೋದು ಮಗುವಿನಲ್ಲಿ ಒಂದು ಉದ್ದೇಶದ ಭಾವನೆಯನ್ನು ಮತ್ತು ಪ್ರಾರಂಭಿಕತೆಯನ್ನು ಬೆಳೆಸ್ತಾ ಹೋಗುತ್ತೆ. ಸೊ ಹಾಗಾಗಿ ಇನಿಷಿಯೇಟಿವ್ ವರ್ಸಸ್ ಗಿಲ್ಟ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ, ಪ್ರಾರಂಭಿಕತೆ ವರ್ಸಸ್ ಅಪರಾಧ ಪ್ರಜ್ಞೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.